ನೀವು ಹೇಳಿದ್ರೆ ಸಚಿವ ಸ್ಥಾನಕ್ಕೂ ರಾಜೀನಾಮೆ ಕೊಡಲಿಕ್ಕೆ ಸಿದ್ಧ. ಕಾರ್ಯಕರ್ತರ ಸಭೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅಚ್ಚರಿಯ ಮಾತು ಹೇಳಿದ್ದಾರೆ. ತುಮಕೂರಿನ ಕೊರಟಗೆರೆಯ ರಾಜೀವ್ ಭವನದಲ್ಲಿ ನಡೆದಂಥ ಸಭೆ ಇದು. ನೋಡಿ, ರಾಜೀನಾಮೆ ಕೊಡುವಂಥ ಪ್ರಸಂಗ ಇಲ್ಲಿಲ್ಲ. ರಾಜೀನಾಮೆ ಕೊಡುವಂಥ ಬಹಳ ದೊಡ್ಡ ಪ್ರಮುಖವಾದ ಆರೋಪ ಪರಮೇಶ್ವರ್ ಮೇಲಿಲ್ಲ. ಆರೋಪವೂ ಇಲ್ಲದೆ, ಆಗ್ರಹವೂ ಇಲ್ಲದೆ ಒಂದು ಕಾರ್ಯಕರ್ತರ ಸಭೆಯಲ್ಲಿ ಯಾಕೋ ಗೊತ್ತಿಲ್ಲ ರಾಜೀನಾಮೆಯ ಕುರಿತಂತೆ ಮಾತನಾಡಿದ್ದಾರೆ. ಕೊರಟಗೆರೆಯ ರಾಜೀವ್ ಭವನದಲ್ಲಿ ನಡೆದಿರುವಂಥ ಸಭೆಯಲ್ಲಿ ಇತ್ತೀಚೆಗೆ ಕ್ಷೇತ್ರದ ಕಾರ್ಯಕರ್ತರೊಂದಿಗೆ ಬೆರೆಯಲು ಆಗ್ತಾ ಇಲ್ಲ ಅನ್ನುವ ಕಾರಣವನ್ನು ಕೂಡ ಇಲ್ಲಿ ಮುಂದಿಟ್ಟಿದ್ದಾರೆ. ನಿಮ್ಮ ಮನಸ್ಸಿನ ಆಕಾಂಕ್ಷೆಯಂತೆ ನಾನು ಸ್ಪಂದಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕಾರ್ಯಕರ್ತರ ಬಳಿ ಕ್ಷಮೆ ಕೇಳಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಹೇಳಿಕೆಯಿಂದ ಅಲ್ಲಿನ ಕಾರ್ಯಕರ್ತರು ಕೂಡ ವಿಚಲಿತರಾಗಿದ್ದಾರೆ. ತಕ್ಷಣ ರಾಜೀನಾಮೆ ಬೇಡ ಅಂತ ಹೇಳಿದ ತಕ್ಷಣವೇ ರಾಜೀನಾಮೆ ಕೊಡಬೇಡಿ ಅಂತ ಹೇಳಿ ಅಲ್ಲಿ ಕೂಗಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಈ ರೀತಿ ಸಚಿವರಾಗಿ ನನ್ನ ಕ್ಷೇತ್ರಕ್ಕೆ ನಾನು ನ್ಯಾಯ ಕೊಡ್ತಾ ಇಲ್ಲ, ನಾನೊಬ್ಬ ಸಚಿವನಾಗಿ ಇಲ್ಲಿನ ಕಾರ್ಯಕರ್ತರ ಜೊತೆ ಸ್ಪಂದಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ನೇರವಾಗಿ ಮುಕ್ತ ಮನಸ್ಸಿನಿಂದ ಪರಮೇಶ್ವರ್ ಒಪ್ಕೊಂಡಿದ್ದಾರೆ. ರಾಜೀನಾಮೆ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಯಾರೇ ಆಗಲಿ ರಾಜೀನಾಮೆ ಕೊಡ್ತೀನಿ ಅಂದ ತಕ್ಷಣ ಕೊಡಿ ಅಂತ ಹೇಳಿ ಕಾರ್ಯಕರ್ತರು ಆಗ್ರಹ ಮಾಡೋದಿಲ್ಲ. ಬಟ್ ಈ ವಿಚಾರ ಇದಿಲ್ಲ, ಹಿಂಗೆ ಹೇಳ್ಕೊಳ್ಳೋಕ್ಕೂ ಕೂಡ ಒಂದು ಕೊಂಚ ಮಟ್ಟದ ಧೈರ್ಯವಂತಿಕೆ ಬೇಕು. ಆ ಧೈರ್ಯವಂತಿಕೆಯನ್ನು ನೇರವಾಗಿ ಪ್ರದರ್ಶನ ಮಾಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಒಂದಿಷ್ಟು ನಿರಾಶೆ ಆಗಿರ್ಬೋದು, ನಮ್ಮ ಕೈಗೆ ಸಿಗೋದಿಲ್ಲ, ಪಂಚಾಯತಿಗೆ ಬರಲಿಲ್ಲ, ಅಥವಾ ನನ್ನ ಮಾತಾಡಿಸ್ಲಿಲ್ಲ, ಇದೆಲ್ಲ ಅನ್ಸುತ್ತೆ. ನಿಮಗೂ ಅನ್ಸುತ್ತೆ, ನನಗೂ ಒಂದೊಂದ್ಸರಿ ಅನ್ಸುತ್ತೆ. ಹೋಗ್ಬೇಕಾಗಿತ್ತು, ಹೋಗ್ಲಿಲ್ಲ, ನಾಟಕಕ್ಕೆ ಹೋಗ್ಬೇಕಾಗಿತ್ತು, ಅಲ್ಲಿ ಹಾಡು ಹೇಳ್ಬೇಕಾಗಿತ್ತು, ಜಾತ್ರೆಗೆ ಹೋಗ್ಬೇಕಾಗಿತ್ತು ಅಂತ ನನಗೂ ಅನ್ಸುತ್ತೆ. ಆದ್ರೆ ಸಮಯ ನನ್ನ ಕೈಲಿದೆ. ನೀವೆಲ್ಲ ದೊಡ್ಡ ಮನ್ಸು ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ತೀನಿ. ಅವಾಗ ನಾನು ನಿಮ್ ಜೊತೆಲಿ ಮುಖ್ಯಮಂತ್ರಿ ಆಗಬೇಕು. ನನಗೆ ಎಲ್ಲಾ ಬಂಡವಾಳನೂ ಗೊತ್ತಿದೆ. ಸುಮ್ಮನೆ ಮಾತಾಡಿದ್ರೆ ನಾನು ಮಾತಾಡ್ಬಿಡ್ತೀನಿ. ಸುಮ್ಮನೆ ಇಟ್ಬಿಡ್ರಿ, ಆಯ್ತಾ? ಯಾರ್ಯಾರು ಎಷ್ಟೇ ಮೀಸೆ ತಿರುಗಿದ್ದೀರಾ ಅಂತ ನಂಗೆ ಗೊತ್ತಿಲ್ವಾ?